ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೇ ಒನ್. ನಾನು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಎಷ್ಟೋ ದಿನದ ಕನಸು. ಓಕೆನಾ, ಎಷ್ಟೋ ದಿನ ಅಂದರೆ ತುಂಬ ಮಿನಿಮಮ್ ಅಂದರೆ ಒಂದು ವರ್ಷ. ಬಟ್ ಇಷ್ಟ ಆಯಿತಾ? ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಇಲ್ವಾ? ಓಕೆ, ಚೇಂಜಸ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗಲ್ಲಿ ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ಮಾಡೋಣ. ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಕೊನೆಗೆ ನಮ್ಮ ಅಪ್ಪಾಜಿ ಕೈಯಲ್ಲಿ ಎಳ್ನೀರು ಕೊಚ್ಚಿಸ್ದೆ. ಈಗ ಕೊಚ್ಚಿರೋ ಎಳ್ನೀರನ್ನ ನಾವೇನು ಮಾಡಬೇಕು ಅಂದರೆ ಒಂದು ಚೊಂಬಿಗೆ ಎತ್ತಿಡ್ಕೋಬೇಕು. ಓಕೆನಾ, ಆಮೇಲೆ ಏನು ಮಾಡಬೇಕು ಅಂದರೆ ಅದರಲ್ಲಿರೋ ಗಂಜಿನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ನಾವು ಎತ್ತಿಡ್ಕೋಬೇಕು ಈ ಥರ. ಈಗ ಕಟ್ ಮಾಡಿರೋ ಗಂಜಿನ ಒಂದು ಜಾರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 1 ಸ್ಪೂನ್ ಹಾಲಿನ ಪೌಡ್ರು ಮತ್ತು ನಾನು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನೆಕ್ಸ್ಟು ಜಾರಿಗೆ ಎಳ್ನೀರು ಹಾಕ್ಕೋಬೇಕು. ಎಳ್ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಜಾರ್ ಬಾಯಿ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಆಗಿರೋದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಓಕೆನಾ, ನೆಕ್ಸ್ಟ್ ಫ್ರೀಸ್ ಆಗೋದಕ್ಕೆ ಫ್ರೀಝರ್ಗೆ ಇಡೋಣ. ಓಕೆ, ಈಗ ಇದನ್ನ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್, ಐಸ್ ಕ್ರೀಮ್ ಅಂತೂ ಫ್ರೀಸ್ ಆಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ಬೋದು? ಪ್ಲಾಂಟ್ ರಿಪೋರ್ಟಿಂಗ್ ಮಾಡೋಣ, ಬನ್ನಿ. ವೆರಿ ಇಂಟ್ರೆಸ್ಟಿಂಗ್. ಫ್ರೆಂಡ್ಸ್, ಈಗ ರಿಪೋರ್ಟಿಂಗ್ ಮಾಡೋದಕ್ಕೆ ಎಲ್ಲನೂ ರೆಡಿ ಇದೆ. ಒಂದು ಪಾಟಲ್ಲಿ ಮಣ್ಣು ಮತ್ತು ಗುಲಾಬಿ ಗಿಡ. ಈಗ ಪಾಟಿಗೆ ಕೆಳಗಡೆ ಒಣಗಿರೋದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಮಣ್ಣು ಹಾಕೋಣ. ಈಗ ಕವರಲ್ಲಿ ಗಿಡ ತೆಗೆದು ಪಾಟಲ್ಲಿಟ್ಟು ಮಣ್ಣು ಹಾಕೋಣ. ಈಗ ಕೊನೆಯದಾಗಿ ನೀರು ಹಾಕಬೇಕು. ನೀರೆಲ್ಲ ಹಾಕಾದ್ಮೇಲೆ ಇದನ್ನು ನಾವು ಎತ್ತಿಡೋಣ. ಅದೇಂತಕ್ಕೆ ನೆರಳಿಗೆ ಎತ್ತಿಡೋಣ, ಯಾಕಂದರೆ ಈಗ ನೋಡಿದ್ರೆ ಸಖತ್ತು ಬಿಸಿಲಿದೆ. ಗಿಡನ ರಿಪೋರ್ಟ್ ಮಾಡಿದೆ ನೋಡಿ, ಎಷ್ಟು ಗಲೀಜು ಮಾಡಿದ್ದೀನಿ. ನೋಡಿದ್ರೆ ಯಾರಾದ್ರೂ ಮೆಟ್ತಾಂಡೆ ಹೊಡಿತಾರೆ. ಕ್ಲೀನಾಯಿತು. ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನೋಡಿ, ಫುಲ್ ಎಲ್ಲ ಮುಗೀತು. ಊಟ ಮಾಡಿ ಮನೇಲಿ ಒಂದು ದೋಸೆ ಹಾಕ್ತೀನಿ. ದೋಸೆ ತಿಂದೆ, ಮುಗೀತು ಇವತ್ತಿನ ಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐಸ್ ಕ್ರೀಮ್ ಜೊತೆ ನಾಳೆ ಮತ್ತೆ ಬರ್ತೀನಿ. ಬಾಯ್. ಸರಿ ಫ್ರೆಂಡ್ಸ್, ಈ ವ್ಲಾಗ್ ನೀವು ಫುಲ್ ನೋಡಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ ಲಿಂಕ್ ನನ್ನ ಬಯೋದಲ್ಲಿದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.